ಮನೆ ಮನೆಗೆ ನೀರು ತಲುಪಿಸಬೇಕೆಂದು ಕೇಂದ್ರ ಸರ್ಕಾರ ಜೆಜೆಎಂ ಕಾಮಗಾರಿ ಯೋಜನೆ ಜಾರಿಗೆ ತಂದಿದೆ. ಆದರೆ ರಾಯಚೂರಿನ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಕ್ಷೇತ್ರದ ಸಂಕೇಶ್ವರ ಗ್ರಾಮದ ಮನೆಗಳಿಗೆ ನೀರು ತಲುಪಿಸದೆ ಜೆಜೆಎಂ ಕಾಮಗಾರಿ ಫ್ಲಾಪ್ ಆಗಿರುವುದು ಬೆಳಕಿಗೆ ಬಂದಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮಾನ್ವಿ ಎಇಇ ಸತೀಶ್ ಕುಮಾರ್, ಅಭಿಯಂತರ ಮಾನಪ್ಪ ಬಡಗೇರ್ ಹಾಗೂ ಗುತ್ತಿಗೆದಾರ ಇಕ್ಬಾಲ್ ಹುಸೇನ್ ಹೊಂದಾಣಿಕೆಯಾಗಿ ಹೊಸದಾಗಿ ಟ್ಯಾಂಕ್ ನಿರ್ಮಾಣ ಮಾಡದೆ ಹಳೆ ಟ್ಯಾಂಕ್ಗೆ ಬಣ್ಣ ಬಳಿದು 2 ಕೋಟಿ ರೂಪಾಯಿ ಗುಳುಂ ಮಾಡಿರುವ ಆರೋಪ ಕೇಳಿಬಂದಿದೆ. ಸುಂಕೇಶ್ವರ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲದ ಕಾರಣ ಜನರು ಕೊಡಗಳನ್ನು ಹಿಡಿದುಕೊಂಡು ಅಲೆಯುವಂತಾಗಿದೆ. ಶಾಸಕ ಬಸನಗೌಡ ದದ್ದಲ್ ಅವರೇ, ನಿಮ್ಮ ಕ್ಷೇತ್ರದ ಜನರು ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಜನರಿಗೆ ಭರವಸೆ ಕೊಟ್ಟ ಮಾತಿನಂತೆ ಶಾಸಕ ಬಸನಗೌಡ ದದ್ದಲ್ ಅವರೇ ನಡೆಯುವಿರಾ? ನಮಗ್ಯಾಕೆ ಬೇಕೆಂದು ಸುಮ್ಮನೆ ಇರುವಿರಾ? 2 ಟ್ಯಾಂಕಿಗೆ ಬಣ್ಣ ಹೊಡೆದು ಈ ತರ ಮಾಡಿ ಹೋಗ್ಬಿಟ್ಟಾರೆ ಸರ್. ಎಲ್ಲಿ ಯಾವ ಊರಾಗ ಮಾಡಿತ್ತು? ಸುಂಕೇಶ್ವರ ಸರ್. ಹೆಸರು? ನನ್ನ ಹೆಸರು ಕಲ್ಲೂರ ಅಂತೇಳಿ ಸರ್. ನಮ್ಮದು ಸುಂಕೇಶ್ವರ, ಜಿಲ್ಲಾ ರಾಯಚೂರು, ತಾಲೂಕು ಮಾನ್ವಿ. ನಮ್ಮೂರ ಹತ್ರ ಏನಾಗ್ಯದ ಅಂದ್ರೆ ಹಳೆ ಟ್ಯಾಂಕಿಗೆ ಬಣ್ಣ ಬಡ್ದು ಬಿಲ್ಲು ಎತ್ತರೋ ಬಿಟ್ಟಾರೆ ಸರ್. ನಮಗೆ ಗೊತ್ತಿಲ್ಲ. ಎಲ್ಲರಿಗೆ MLAಗಳಿಗೆ ಹೇಳಿದ್ವಿ, PDOಗೆ ಹೇಳಿದ್ವಿ, ಅಧ್ಯಕ್ಷಗೆ ಹೇಳಿದ್ವಿ, ಎಲ್ಲರಿಗೆ ಯಾರು ಗಮನಕ್ಕೆ ತಗೊಳ್ಳಿಲ್ಲ ಸರ್. ನಮಗೆ ಬೇಸರ ಬಂತು ಏನೇನೋ ನಾನು ಕರ್ಸಮಂತೇಳಿ. ಅಲ್ಲ ಸರ್, ಈಗ ಏನಂತಂದ್ರೆ ಯಾವ ಊರು ನಿಮ್ದು? ನಮ್ಮ ಸುಂಕೇಶ್ವರ ಸರ್. ಏನಾಗಿದೆ? ಇದೇ ಸರ್, ಹಳೆ ಟ್ಯಾಂಕಿಗೆ ಬಣ್ಣ ಬಡ್ದ ಅವೇನು ಬಿಲ್ ಎತ್ತಾರ ಅನ್ಕ 2 ಟ್ಯಾಂಕ್ ಸರ್, 1 ಟ್ಯಾಂಕ್ ಅಲ್ಲ, 2 ಟ್ಯಾಂಕಿಗೆ ಬಣ್ಣ ಬಡೋದು ಬಿಲ್ ಎತ್ತಾರೋ ಏನು ಮಾಡೋದು ಗೊತ್ತಲ್ಲ. ಅದಕ್ಕೆ ಸರ್ ನಿಮ್ಮನ್ನು ಕರೆಸಿ ಅಲ್ಲ ಸರ್, ಯಾವ ಯೋಜನೆ ಅದು ಜೆಜೆಎಂ ಸರ್. ಜೆಜೆಎಂ ಸರ್. ಈಗ ನೀವು ಯಾರ್ಯಾರಿಗೆ ಹೇಳಿದ್ರಿ? ಎಲ್ಲರಿಗೆ ದದ್ದಲ್ ಬಸನಗೌಡಗೆ ಹೇಳಿದ್ವಿ ಸರ್, ಎಲ್ಲ ಅವ್ರು PAಗಳಿಗೆ ಹೇಳಿದ್ವಿ, ಮತ್ತೆ ಅಧ್ಯಕ್ಷಗೆ ಹೇಳಿದ್ವಿ, PDOಗೆ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ ಸರ್. ನಮ್ಮ ಹೆಸರು ಸಿದ್ದಯ್ಯ ಸ್ವಾಮಿ ಅಂತೇಳಿ, ಕರ್ನಾಟಕ ರಾಜ್ಯ ರೈತ ಸಂಘದ ಮಾನ್ವಿ ತಾಲೂಕು ಅಧ್ಯಕ್ಷರಾಗಿದ್ದೀವಿ. ಇದು ಮಾನ್ವಿ ತಾಲೂಕಿನಲ್ಲಿ ಸುಂಕೇಶ್ವರ ಗ್ರಾಮ ಅಂತ ಬರ್ತೈತಿ. ಇದು ಗ್ರಾಮ ಪಂಚಾಯತಿನೂ ಇದೇ ಊರಲ್ಲೇ ಇದೆ, ಸುಂಕೇಶ್ವರದಲ್ಲಿ. ಇಲ್ಲಿ ಕುಡಿಯ ನೀರಿನ ಕೇಂದ್ರ ಸರ್ಕಾರದ ಒಂದು ಅತಿ ದೊಡ್ಡ ಸ್ಕೀಮ್ ಇದು. ಯಾವ ಸರ್ ಅದು? JJM ಅಂತೇಳಿ, ಜಲ ಜೀವನ್ ಮಿಷನ್ ಅಂತ ಕರಿತಾರೆ. ಅದು ಈ ಗ್ರಾಮಕ್ಕೆ ಕುಡಿಯ ನೀರಿನ ವ್ಯವಸ್ಥೆಗೆ ಮಾಡ್ಯಾರ. ಹಳೆ ಟ್ಯಾಂಕಿಗೆ ಪೇಂಟ್ ಕೊಟ್ಟಾರ, ಆದರೆ ಜನರಿಗೆ ನೀರು ಮಾತ್ರ ತಲುಪೋದಿಲ್ಲ. ಏನು ವ್ಯವಸ್ಥೆ ಮಾಡ್ಯಾರ ಅಂದ್ರೆ ಊರೆಲ್ಲ ಪೈಪು ಹಾಕಿ ಅದು ತೆಗ್ಗು ಬಿಟ್ಕಸಿ ಇಲ್ಲಿ ಒಂದು ಬೋರ್ಡ್ ಹಾಕ್ಯಾರ. ಅದು ಲಕ್ಷಾಂತರ ಕೋಟ್ಯಾನುಗಟ್ಟಲೆ ದುಡ್ಡಿಂದು ಒಂದು ಬೋರ್ಡ್ ಹಾಕ್ಯಾರ. ಆದರೆ ಈ ಜನರಿಗೆ ಏನಾಗ್ಬಿಟ್ಟದ, ನೀರು ಬರ್ತಾವಂಬ ಆಸೆ ಐತೆ, ಆದರೆ ನೀರು ಬರಲಾರ್ದಂಗೆ ಹೆಂಗೆ ಬಿಲ್ ಮಾಡಿದ್ರು ಕೆಲಸ ಹಂಗೆ ಮಾಡಿ ಅರ್ಧಕ್ಕೆ ಮಾಡ್ಕೇಸಿ ನಿಂದಿಸ್ಕೇಸಿ ಅವರು ಕಾಂಟ್ರಾಕ್ಟ್ರುಗಳು ಇಂಜಿನಿಯರಿಂಗು ಏನು ಮಾಡ್ಯಾರೋ ಏನಿಲ್ಲೋ ಇನ್ನೋದ್ರಿಗೆ ಆಗಿಲ್ಲ. ಹೆಸರು? ವಿಶ್ವನಾಥ್ ಸರ್. ವಿಶ್ವನಾಥ್. ಯಾವ ಊರು ಸರ್ ನಿಮ್ದು? ಸುಂಕೇಶ್ವರ ಸರ್. ಸುಂಕೇಶ್ವರ. ಏನು ಸರ್ ಸಮಸ್ಯೆ ಇಲ್ಲಿ? ಏನು ಸರ್ ನೀರಿನ ಸಮಸ್ಯೆ ಏನಿಲ್ಲ. ನೀರಿಲ್ಲ, ಒಂದಿನಕ್ಕೆ ಬಂದರೆ ಎಂಟು ನೀರಿಲ್ಲ. ಮತ್ತೆ JJM ಮಾಡಿದ್ರೆ ಕೆಲಸಗಳು ಹಂಗೆ ಬಿಟ್ಬಿಟ್ರ, ನಾಳೆ ಹಾಕದೇ ಬಿಟ್ಬಿಟ್ರು. ಅರ್ಧ ಮಾಡಿದ್ರೆ ಅದು ಕೆಲಸ ಮಾಡಿದ್ರು. ಎಲ್ಲ ಕೇಳಕ್ ಹೋದ್ರೆ ಆಗ್ತಾವ, ಇವತ್ತು ಆಗ್ತಾವ, ನಾಳೆ ಆಗ್ತಾವ. ಬೇರೆ ನಂಬರ್ಗಳ ಹೆಸರು ಹೇಳ್ತಾರ. ನಂಬರ್ ನೋಡಿದ್ರೆ ಅವ್ರ ಹೆಸರು ಹೇಳ್ತಾರ. ಯಾರು ಕೆಲಸ ಮಾಡ್ತಾರೆ ಸರ್ ಇದ್ರ? ನೀರಿನ ಏನಿಲ್ಲ. ನೀರ್ ಬಿಲ್ ಕೇಳಕ್ ಬಂದ್ರೆ ನೀರಿನ ಬಿಲ್ ಕಟ್ರಪ್ಪ ಅಂತಾರೆ ಇವ್ರು ಮಕ್ಕಳು. ಏನಂತ ಮಾಡ್ಬೇಕು ಸರ್ ಇದ್ರ? ಅಲ್ಲ ನಿಮ್ಮ ತಿಂಗಳ ಹೆಂಗ ನಿಮ್ಗೆ ನೀರು ಮುಟ್ಟದೆ ಹೋಗ? ಅಲ್ಲ ಸರ್, ನೀರು ನಿಮ್ಗೆ ಹೇಳ್ತೀವಿ, ಆಯ್ತು ಮಾಡ್ತೀವಿ, ಇವತ್ತು ಬಿಡ್ತು, ನಾಳೆ ಬಿಡ್ತು ಅಂತ ಸರ್. ಈ ಕೆಲಸ ಮಾಡಬಾರ್ದು ಸರ್ ಹೊಲಸ. ಅಲ್ಲ ರೀ, ಮತ್ತೆ ಈ ರೀತಿ ಮತ್ತೆ ಯೋಜನೆಗಳು ಪಂಚಾಯತಿಗೆ ಏನು ಉಳ್ಕೊಂಡಿಲ್ಲ ಸರ್. ಪಂಚಾಯತಿಗೆ ಏನು ಗೊಣಮಗ ಇಲ್ಲ ಅದ್ರಾಗ. ಯಾಕ? ಹೆಣ್ಮಕ್ಳಾರಲ್ಲ ಪಂಚಾಯತ್ಗೆ. ಹೌದಾ? ಪಂಚಾಯತ್ ಹೆಣ್ಮಕ್ಳನ್ನಾರ ಯಾರು ಉಪಯೋಗ ಇಲ್ಲ ಪಂಚಾಯತ್. ಅಲ್ಲ ರೀ, ಮತ್ತೆ ಹಿಂಗಾದ್ರೆ ಮತ್ತೆ ಹಿಂಗ ಶಾಸಕರಿಗೆ ಹೇಳ್ಬೇಕು. ಏನ್ ಶಾಸಕರು ಏನ್ ನಮ್ಮ ಕೈಗೆ ಏನದಪ್ಪ ಅಂತ ಸರ್ ಮಾಡೋದು? ಯಾರು ಶಾಸಕರು? ಯಾರಿದ್ದಾರೆ? ಎಲ್ಲಾರ ಇದಾರೆ ನಂಬರ್ಗಳು. ಅಲ್ಲಿ ನಿಮ್ ಕ್ಷೇತ್ರದ ಯಾರು MLA ಇದಾರೆ. ಬಸನಗೌಡ ಇದಾನೆ. ಮತ್ತೆ ಅವ್ರು ಮಾಡ್ಬೇಕಲ್ರಿ? ಅವ್ರು ಮಾಡ್ತಾರ. ಇವು ಕಾರ್ಯಕರ್ತ ಕೆಲಸ ಮಾಡೋರಿಲ್ಲ. ಮತ್ತೆ ಹೆಂಗ ಅದ್ರ ಮೇಲೆ ಒಪ್ಪಿಸೋದಲ್ಲ. ಕಾರ್ಯಕರ್ತರು ಮಾಡಕ್ ಮೇನ್ ಕಾರ್ಯಕರ್ತರಲ್ಲ ಕೆಲಸಗಳು. ನಮ್ ಪಕ್ಷ ಅಂತಾರ. ಯಾವ ಕೇಳಕ್ ಹೋರ್ ನಮ್ ಪಕ್ಷಪ್ಪ ಅಂತಾರ. ಯಾವ ಪಕ್ಷ ಇಲ್ಲಿ ಯಾಕೆ ಬರುತ್ತೆ? ಪಕ್ಷ ಯಾಕೆ ಬರ್ತ? ಅವ್ರು ಮಾಡ್ತಾರ, ಕೆಲಸ ಮಾಡ್ತಾರ. ಅವ್ರು ಮಾಡಂತ ಹೇಳ್ತಾರ. ಇವ್ರು ಆ ಓಣೆ ಮಾಡಬೇಡ, ಈ ಓಣೆ ಮಾಡಬೇಡ, ಅವ್ರು ನಮ್ಮವರಲ್ಲ, ಇವ್ರು ನಮ್ಮವರಲ್ಲ ಅಂತ ಸರ್. ಮತ್ತೆ ಹಿಂಗಾದ್ರೆ ಹೆಂಗ? ಮತ್ತೆ ಏನ್ ಮಾಡಕ್ಕಿಲ್ಲ ಸರ್, ಏನು ಮಾಡಕ್ಕಿಲ್ಲ. ಅವ್ರು ಬಂದಾಗ ಓಟ್ ಕೇಳಕ್ ಬರ್ತಾರ. ಯಾರು? ಅವ್ರು ಬಂದಾಗ ಬರ್ತಾರ, ಮುಖಂಡರು ಬರ್ತಾರ, ನಾಚಿಕೆಲ್ಲ ಬರ್ತಾರ. ಈ ಟೈಮ್ ಬಂದಾಗ ಹಿಂಗ್ ಮಾಡ್ತಾರ ಸರ್ ಅವ್ರು.